ನಮಸ್ತೆ ಎಲ್ಲರೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮ ಆಶೆ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ ಬಿಡಿ ಆ್ಯಂಡ್ ವ್ಲಾಗ್ಸ್. ನಾನು ರಮ್ಯಾ. ಅಮಾವಾಸ್ಯೆ ದಿವಸದ ವ್ಲಾಗ್ ಇದಾಗಿರುತ್ತೆ. ಬೆಳಗ್ಗೆಯಿಂದನೇ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡೆ. ಆದರೆ ಕೆಲಸ ಇತ್ತು. ಹಳ್ಳಿಯಲ್ಲಿ ಸ್ವಲ್ಪ ಜಾಸ್ತಿನೇ ಅಲ್ವಾ ಕೆಲಸ, ಹಾಗಾಗಿ ಕೆಲಸ ಇರೋದ್ರಿಂದ ಅಷ್ಟೊಂದು ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಬೆಳಗ್ಗೆ ಟಿಫನ್ಗೆ ಅಂತೇಳಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಈಗ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದು ಇನ್ನೇನು ಆದಷ್ಟು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಊರಲ್ಲಿ ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ, ಹಾಗಾಗಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ. ಅದಕ್ಕೆ ಹಾಗಾಗಿ ವ್ಲಾಗ್ ಲೇಟಾಗಿ ಅಪ್ಲೋಡ್ ಆಗ್ತಿದೆ. ಆಗಿದೆ ಅಮಾವಾಸ್ಯೆ ಪೂಜೆ. ಸ್ವಲ್ಪ ಬೇಗನೆ ಮಾಡ್ಕೊಳ್ತಿದ್ವಿ, ಸ್ವಲ್ಪ ಪಾಪು ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಇವತ್ತಿನ ಸಿಂಪಲ್ ಪೂಜೆ ನೋಡ್ಬೋದು. ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಹಾಗೆ ಮತ್ತು ಮಧ್ಯಾಹ್ನಕ್ಕೆ ಅಂತೇಳಿ ಬೇಸಿಸ್ ಚಟ್ನಿ ಅಂತ ಮಾಡ್ತಾರೆ ನಮ್ಮ ಕಡೆ, ಅದನ್ನು ಕೂಡ ಮಾಡಿ ಇಟ್ಬಿಟ್ಟಿದ್ದೀನಿ. ಯಾಕಂದರೆ ಹೊಲಕ್ಕೆ ಹೋಗಿದ್ದಾರೆ ಮಾವೆಲ್ಲ, ಅವ್ರು ಬರೋಷ್ಟರೊಳಗಡೆ ಆಗಿಬಿಡುತ್ತೆ. ಮಾಡಿಕೊಂಡ್ರೆ ಮಿಕ್ಕಿದ ಕೆಲಸ. ಬಟ್ಟೆ ಎಲ್ಲ ನೆನೆ ಹಾಕಿದ್ದೀನಿ, ಇನ್ನೇನು ಬಟ್ಟೆ ಕೂಡ ವಾಶ್ ಮಾಡ್ಕೊಬೇಕು. ದನದ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಬೆಳಗ್ಗೆ ಎಮ್ಮೆ ಎಲ್ಲ ಹೋದ ತಕ್ಷಣ ಕ್ಲೀನ್ ಮಾಡ್ಕೊಂಬಿಡ್ತೀವಿ. ಬಟ್ಟೆ ಕೂಡ ನೆನೆ ಹಾಕಿದ್ದೀನಿ. ಬಟ್ಟೆ ಒಂದು ವಾಶ್ ಮಾಡಿಬಿಟ್ರೆ ಕೆಲಸನೇ ಮುಗ್ದು ಹೋಗ್ತದೆ, ಅಷ್ಟೇ ಇರೋದು. ಬಟ್ಟೆ ಎಲ್ಲ ನೆನೆ ಹಾಕ್ಬಿಟ್ಟಿದ್ದೀನಿ, ನಾನು ವಾಶ್ ಮಾಡಬೇಕು. ಹಾಗೆ ಎಷ್ಟು ಚೆನ್ನಾಗಿದೆ ನೋಡಿ ನೇಚರ್ ಎಲ್ಲ ಹಸಿರು ಹಸಿರುವಾಗಿ ಕಾಣ್ತಾ ಇದೆ. ಹಾಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಟ್ರೈಪಾಡ್ ಇಲ್ಲದ ಕಾರಣ ಅಷ್ಟೊಂದು ನೀಟಾಗಿ ಬ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಹಾಗೆ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಏನಾದರೂ ವ್ಲಾಗ್ ನಿಮ್ಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಲೈಕೇ ನಮಗೆ ಇನ್ಸ್ಪಿರೇಷನ್ನು. ಹಾಗೆ ಹೊಸದಾಗಿ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾವಾಗಲೂ ನನ್ನ ಚಾನಲ್ ನೋಡ್ತೀರಿ, ಯಾವಾಗಲೂ ಸಪೋರ್ಟ್ ಮಾಡ್ತೀರಿ. ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ದೆ. ನನ್ನ ಆತ್ಮೀಯರು ಬಂದಿದ್ದರು. ಪೂಜೆ ಮಾಡಿದ್ನಲ್ವ ಬೆಳಗ್ಗೆ, ಪಾಪು ಅದರಲ್ಲಿ ತೀರ್ಥ ಇರುತ್ತೆ, ಅದನ್ನು ತೊಗೊಂಬಂದು ಅವ್ರ ಅತ್ತೆ ತಲೆ ಮೇಲೆ ಹಾಕೋದು ಅಥವಾ ತೊಗೊಂಬಂದು ನನ್ನ ತಲೆ ಮೇಲೆ ಹಾಕೋದು, ಇದೇ ರೀತಿ ಕೀಟ್ಲೆ ಮಾಡ್ತಿದ್ರು. ಕೆಲವು ಸರಿ ಮಕ್ಕಳು ಆಟಾಡೋಗೆ ಅಂದಲ್ಲಿ ವಿಭೂತಿ ಕುಂಕುಮ ಎಲ್ಲ ಹೊಡ್ಬಿಡ್ತಾರೆ ಅಂತ ಎತ್ತಿ ಮೇಲಿಟ್ಟಿದ್ದೆ. ಆದರೆ ಕೆಲವು ಸರಿ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ನಂಗೆ ಕೊಡು ಅಮ್ಮ ಅಂತೇಳಿ. ನೋಡಿ ಅಲ್ಲಿ ಲೋಟದಲ್ಲಿ ತುಂಬಿಟ್ಟಿರೋ ನೀರು ತೊಗೊಂಡು ತಲೆ ಮೇಲೆ ಹಾಕೋದು, ಇದೇ ರೀತಿ ಕೀಟ್ಲೆ ಮಾಡ್ತಿದ್ರು. ಪಾಪ ಬೇಡ ಪಾಪ, ದೇವ್ರ ನೀರು ಅಂದರೆ ಕೇಳ್ತಾ ಇರಲಿಲ್ಲ. ಒಂಥರ ಖುಷಿ ಮಕ್ಕಳಿಗೆ ಆಟಾಡೋದು ಅಂದರೆ, ಹಾಗಾಗಿ ಬಿಟ್ಟಿದ್ದು ಆಟ ಆಡಲಿ ಅಂತೇಳಿ. ನೋಡಿ ಪಾಪ ಅವ್ರ ಅತ್ತೆ ತಲೆ ಮೇಲೆಲ್ಲ ನೀರು ಹಾಕ್ತಿದ್ದಾನೆ, ತೀರ್ಥ ತೊಗೊಂಬಂದು ಹಾಕ್ತೀನಿ ಅಂತೇಳಿ. ಹಾಗೆ ಅಮಾವಾಸ್ಯೆ ಆಗಿರೋದ್ರಿಂದ ಮನೇಲಿ ಹೆಸರುಬೇಳೆ ಪಾಯಸ ಕೂಡ ಮಾಡಿದ್ವಿ. ಪಾಪುಗೆ ಅಂತೇಳಿ ಊಟಕ್ಕೆ ಅಂತ ಹೆಸರುಬೇಳೆ ಪಾಯಸ ಹಾಕ್ಕೊಟ್ಟಿದ್ದೆ. ಅವ್ರ ಅತ್ತೆ ನನಗೂ ತಿನ್ನಿಸ್ಬಿಟ್ಟ ಅಂತಿದ್ರು. ನೋಡಿ ಅವ್ರಿಗೂ ತಿನ್ನಿಸ್ತಾ ಇದ್ದಾರೆ. ಒಂಥರ ಚೆನ್ನಾಗಿರುತ್ತೆ. ಇವ್ರ ಜೊತೆಗೆಲ್ಲ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾನೆ. ಅಂದರೆ ಬೆಂಗಳೂರಲ್ಲಾದರೆ ಪಾಪ ಒಬ್ಬನೇ ಇರ್ತಾನಲ್ವ, ಅಷ್ಟೊಂದು ಈ ಥರ ಎಲ್ಲ ಬೆರೆಯೋದಕ್ಕಾಗೋದಿಲ್ಲ ಅಂತಲೇ ಫ್ರೀಯಾಗಿ ಊರಿಗೆ ಬಂದಾಗ ಬಿಟ್ಟಿದ್ದೆ. ನೋಡಿ ನನಗೂ ತಿನ್ನಿಸ್ತಿದ್ದಾನೆ, ಅವ್ರ ಅತ್ತೆಗೂ ತಿನ್ನಿಸ್ತಾ ಇದ್ದ. ಒಂಥರ ಖುಷಿಯಾಗುತ್ತೆ ಮಕ್ಕಳು ಈ ರೀತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು. ಹಳ್ಳಿಯಲ್ಲಾದರೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾನೆ ಎಲ್ಲರ ಜೊತೆಗೂ ಕೂಡ. ಆದರೆ ಬೆಂಗಳೂರಲ್ಲಾದರೆ ಒಬ್ಬನೇ ಇರಬೇಕಲ್ವ ರೂಮಲ್ಲಿ, ಒಂಥರ ಫೀಲ್ ಆಗುತ್ತೆ ಅವನಿಗೂ ಕೂಡ. ನೋಡಿ ಅವ್ರ ಅತ್ತೆ ಕೂಡ ತಿನ್ನಿಸ್ತಾ ಇದ್ದಾನೆ ಅವಳಿಗೆ ಪದೇ ಪದೇ. ಅವ್ರ ಅತ್ತೆ ಕೂಡ ಪಾಯಸ ಕುಡಿಸ್ಬಿಟ್ಟು ನಾನು ತಾತ ಕೊಟ್ಟು ಬರ್ತೀನಿ ಅಂತೇಳಿ ಅವ್ರ ಅತ್ತೆ ಕುಡ್ಸೋದು ಬಿಟ್ಬಿಟ್ಟು ಹೋಗಿ ಹಾಲಲ್ಲಿ ಕೂತಿದ್ರು. ಅವ್ರ ತಾತ ಅವ್ರಿಗೆ ಕುಡಿಸ್ತೀನಿ ಅಂತ ಹೋಗಿ ತೊಗೊಂಡೋಗ್ತಿದ್ದೆ. ತೊಗೊಂಡೋಗೋಷ್ಟ್ರೊಳಗಡೆ ಎಲ್ಲ ಚೆಲ್ಬಿಡೋದು ನೆಲದ ಮೇಲೆ, ಆ ರೀತಿ ಮಾಡ್ತಿದ್ರು. ತುಂಬ ಕೀಟ್ಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಊರಿಗೆ ಬಂದಮೇಲೆ. ಅದೇ ಬೆಂಗಳೂರಾದರೆ ಸ್ವಲ್ಪ ಸೈಲೆಂಟಾಗಿ ಇರ್ತಿದ್ರು. ಒಂಥರ ಎಲ್ಲರ ಜೊತೆಗೆ ಇರೋದ್ರಿಂದ ಫ್ರೆಂಡ್ಲಿಯಾಗಿರ್ತಾರೆ. ಹಾಗೆ ಅವ್ರ ಅತ್ತೆ ಕೂಡ ಬಂದಿರಲ್ಲ, ಅವ್ರ ಅತ್ತೆ ಜೊತೆಗೆ ಸೇರಿಕೊಂಡು ನೋಡಿ ಯಾವ ರೀತಿ ಮಾಡ್ತಿದ್ದಾರೆ. ಸುಮ್ಮನೆ ಅವಳಿಗೆ ತಿನ್ನಿಸ್ತಾ ಇರಬೇಕು, ಅವನಿಗೊಂಥರ ಖುಷಿ. ಅವಳಿಗೆ ತಿನ್ನಿಸ್ತಾ ಇರಬೇಕು. ಅವನು ಪಾಪ ನೀನು ತಿನ್ನು ಅಂದರೆ ಬರೀ ಅವಳಿಗೆ ತಿನ್ನಿಸ್ತಾ ಇದ್ದ, ಮತ್ತು ನನಗೂ ತಿನ್ನಿಸ್ತಿದ್ದ. ಖುಷಿ ಆಯಿತು ಪಾಪು ಈ ರೀತಿ ಏನೋ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರಲಿ, ಅವ್ರಿಗೆ ಆ ಟೈಮ್ ಕೊಟ್ಟು ನಾವು ಅವ್ರ ಜೊತೆ ಚೆನ್ನಾಗಿ ಬೆರೀತಾ ಇದ್ದರೆ ಅವರು ಕೂಡ ಅಷ್ಟೇ ಅಮ್ಮ ಚೆನ್ನಾಗಿ ಮಾತಾಡೋದಾಗಲಿ ಅದೆಲ್ಲ ಮಾಡ್ತಾರೆ. ಇನ್ನು ಎಡೆ ಕೂಡ ಅಷ್ಟೇ ಮಾಡಿಬಿಟ್ಟು ಚಿತ್ರಾನ್ನ ಹಾಗೆ ಹೆಸರುಬೇಳೆ ಪಾಯಸ, ಹಪ್ಪಳ, ಅಮಾವಾಸ್ಯೆ ಆಗಿತ್ತಲ್ಲ ಹಾಗಾಗಿ ಸ್ವೀಟ್ ಮಾಡ್ಕೊಂಡಿದ್ವಿ. ಹಾಗೆ ನೆಕ್ಸ್ಟ್ ಡೇ ಕೂಡ ನಾನು ಇನ್ನೊಬ್ಳು ಅದೇ ಕಾಲೇಜ್ ಎಕ್ಸಾಮ್ ಇದೆ, ಲ್ಯಾಬ್ ಇದೆ ಅಂತ ಹೊರಟಿದ್ಲು. ಹಾಗಾಗಿ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ತದನಂತರ ಮಧ್ಯಾಹ್ನ ಅವಳು ಲ್ಯಾಬೆಲ್ಲ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಳು. ನನಗೆ ಇಬ್ಬರು ನಾದಿನಿಯರಿದ್ದಾರೆ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ.
ಅಜ್ಜಿ ಊರಿಂದ ಬರಬೇಕಾದ್ರೆ ಪಪ್ಪಾಯ ಹಣ್ಣು ತೊಗೊಂಬಂದಿದ್ರು. ಹಾಗಾಗಿ ಅದನ್ನು ಹೆಚ್ಚಿಬಿಟ್ಟು ಮಧ್ಯಾಹ್ನ ಎಲ್ಲರಿಗೂ ಕೊಡೋಣ ಅಂತೇಳಿ ಕೊಡ್ತಿದ್ದೆ. ಪಪ್ಪಾಯ ಹಣ್ಣಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ರಕ್ತ ವೃದ್ಧಿ ಕೂಡ ಆಗುತ್ತೆ, ಬಿಳಿ ರಕ್ತಕರಣ ಕೂಡ. ಹಾಗಾಗಿ ಊಟ ಎಲ್ಲ ಮುಗಿದ್ಮೇಲೆ ಪಪ್ಪಾಯ ಹಣ್ಣು ತಿನ್ನೋಣ ಅಂಥೇಳಿ ಎಲ್ರಿಗೂ ಹೆಚ್ಚಿಕೊಡ್ತಿದ್ದೀನಿ. ಅಂದರೆ ಎಲ್ರದ್ದು ಊಟ ಆಯ್ತಲ್ವ, ಒಂಥರ ಹಣ್ಣು ತಿನ್ನಬೇಕು ಅಂತೇಳಿ. ಯಾಕಂದರೆ ಮತ್ತೆ ಒಂದು 2 ದಿನ ಇಟ್ಟ ತಕ್ಷಣ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಪಪ್ಪಾಯ ಹಣ್ಣು ಇತ್ತಲ್ವ, 2 ತೊಗೊಂಬಂದಿದ್ರು ಅಜ್ಜಿ. ಹಾಗಾಗಿ ಹೆಚ್ಚೋಣ, ಹೇಗಿದ್ರು ಎಲ್ರದ್ದು ಊಟ ಮುಗ್ದಿದೆ ಅಂತೇಳಿ ಇಸ್ತಾಯಿದ್ದೆ. ಒಂಥರ ಚೆನ್ನಾಗಿರುತ್ತೆ. ಹಣ್ಣು ಕೂಡ ಅಷ್ಟು ತುಂಬ ಸ್ವೀಟಾಗಿತ್ತು. ಅಜ್ಜಿಯವ್ರ ತೋಟದಲ್ಲೇ ಬೆಳೀತಿದ್ವು, ಹಾಗಾಗಿ ಅವರು ತೊಗೊಂಬಂದಿದ್ರು. ಒಂದು 4-5 ತೊಗೊಂಬಂದಿದ್ರು, ಊರಿಗೂ ಕೂಡ ಕೊಟ್ಟು ಕಳಿಸಿದ್ವಿ. ಹಾಗಾಗಿ ಇನ್ನು 2 ಮಾತ್ರ ಉಳಿದಿತ್ತಲ್ವ, ಹಾಗಾಗಿ ಹೆಚ್ಚಿಬಿಟ್ಟು ಎಲ್ರಿಗೂ ಕೊಡ್ತಾಯಿದ್ದೀನಿ. ಹೇಗಿದ್ರು ಎಲ್ಲರೂ ಮನೇಲಿ ಇದ್ರಲ್ವ, ಹಾಗಾಗಿ ಅಷ್ಟಿಗೂ ತಿಂತಾರೆ ಎಲ್ಲರೂ ಕೂಡ ಊಟ ಆದಮೇಲೆ ಅಂತೇಳಿ ಇರ್ತಿದ್ವಿ. ಪಪ್ಪಾಯ ಹಣ್ಣಲ್ಲಿ ಕೂಡ ಅಷ್ಟೇ ತುಂಬ ಬೆನಿಫಿಟ್ಸ್ ಕೂಡ ಇದೆ. ಪಾಪು ಕೂಡ ನಾನು ಅಷ್ಟೇ ಪಪ್ಪಾಯ ಹಣ್ಣನ್ನ ಕೊಡ್ತೀನಿ. ಪ್ರೆಗ್ನೆಂಟ್ ಇದ್ದಾಗ ನಾನು ಪಪ್ಪಾಯ ಹಣ್ಣು ತಿಂತಾ ಇರಲಿಲ್ಲ, ಅಂದರೆ ಕೊಡ್ತಿರ್ಲಿಲ್ಲ, ತಿನ್ನಬಾರ್ದು ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಪಪ್ಪಾಯ ಹಣ್ಣು ತಿಂದಿರಲಿಲ್ಲ. ಡಾಕ್ಟ್ರು ತಿನ್ಬೋದು ಅಂತ ಕೂಡ ಹೇಳಿದರು. ಪಪ್ಪಾಯ ಹಣ್ಣು ತಿನ್ನೋದ್ರಿಂದ ಅಷ್ಟೇನು ಏನು ಪ್ರಾಬ್ಲಮ್ ಆಗೋಲ್ಲ, ನೀನು ಬೇಕಾದ್ರೆ 5 ಮಂತ್ ಕಂಪ್ಲೀಟ್ ಆದಮೇಲೆ ನೀವು ತಿನ್ಬೋದು ಅಂತ ಹೇಳಿದರು. ನನಗೇನು ಅಷ್ಟೊಂದು ಇಷ್ಟ ಇರಲಿಲ್ಲ ಪಪ್ಪಾಯ ಹಣ್ಣು ತಿನ್ನೋದು ಆವಾಗಿಲ್ಲ, ಹಾಗಾಗಿ ನಾನು ತಿಂತಾ ಇರಲಿಲ್ಲ ಅಷ್ಟೇ. ಇನ್ನೇನು ಈಗ ಪಪ್ಪಾಯ ಹಣ್ಣೆಲ್ಲ ಹೆಚ್ಕೊಂಡು ಅಷ್ಟು ತಿಂದ್ಕೊಳ್ತಾ ಕೂತಿದ್ವಿ. ಒಂಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ ಆ ಟೈಮ್ ಹೋಗೋದು ಕೂಡ ಗೊತ್ತೇ ಆಗಿರಲಿಲ್ಲ. ಅಜ್ಜಿ ಕೂಡ ಅಷ್ಟೇ, ಎಲ್ಲರೂ ಕೊಟ್ಬಿಡ್ತೀನಿ ಅಂತ ತಗೊಂಡು ಹೊರಟಿದ್ರು. ಸರಿ ಅಂತೇಳಿ. ಹಾಗೆ ಊರಲ್ಲಿದ್ದರೆ ಟೈಮ್ ಹೋಗುತ್ತೆ ನಿಜವಾಗ್ಲೂ ಗೊತ್ತಾಗಲ್ಲ. ಅದೇ ಬೆಂಗಳೂರು ಸಖತ್ ಬೇಜಾರಾಗ್ತಿತ್ತು. ಹಾಗೆ ಪಪ್ಪಾಯ ಹಣ್ಣು ತಿಂದ್ಬಿಟ್ಟು ಈ ಬ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತೊಂದು ಫಂಕ್ಷನ್ಗೆ ಹೋಗೋದಿದೆ, ಹಾಗಾಗಿ ರೆಡಿ ಆಗ್ತಿದ್ವಿ. ಅಂದರೆ ಆಫ್ ಸಾರಿ ಫಂಕ್ಷನ್ ಇದೆ, ನನ್ನ ಹಸ್ಬೆಂಡ್ನ ರಿಲೇಟಿವ್ ಕಡೆದು. ಹಾಗಾಗಿ ನಾನು ನನ್ನ ಅದ್ನೇ ಸುಮ್ಮನೆ ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಕೊಳ್ತಿದ್ವಿ. ಅವರು ಕುರ್ತಾ ಸೆಟ್ನ ಹಾಕ್ಕೊಳ್ತೀನಿ, ನಾನು ಸ್ಯಾರಿ ಹಾಕ್ಕೊಳ್ತೀನಿ, ಗೆಟ್ ರೆಡಿ ವಿತ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಸಖತ್ ಟೈಮ್ ಆಗಿರೋದ್ರಿಂದ ಅಷ್ಟೆಲ್ಲ ಟೈಮ್ ಇರಲಿಲ್ಲ, ಹಾಗಾಗಿ ಅದೆಲ್ಲ ಮಾಡೋಕ್ಕಾಗಿಲ್ಲ. ಒಂದು ಜಸ್ಟ್ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದು. ಇನ್ನೇನು ರೆಡಿ ಆಗಬೇಕು. ಬಸ್ಗೆ ಹೋಗ್ತಿರೋದ್ರಿಂದ ಬಸ್ 11:30 ಇರುತ್ತೆ. ಹಾಗಾಗಿ ಸ್ವಲ್ಪ ಬೇಗ ರೆಡಿಯಾಗಿ ಹೋಗಬೇಕಲ್ವ. ಸರಿ ಅಂಥೇಳಿ ನಾನು ಸ್ಯಾರಿ ವೇರ್ ಮಾಡ್ತಿದ್ದೆ, ಅದು ತೋರಿಸ್ತಿದ್ದೀನಿ. ಬ್ರೌನ್ ಕಲರ್ ಸ್ಯಾರಿ, ತುಂಬ ಚೆನ್ನಾಗಿದೆ ಸ್ಯಾರಿ ಕೂಡ. ನೆಕ್ಸ್ಟ್ ಈ ಸ್ಯಾರಿ ಬಗ್ಗೆ ಹೇಳ್ತೀನಿ ಬೇರೆ ಒಂದು ಬ್ಲಾಗಲ್ಲಿ. ಅವಳು ಕೂಡ ಕುರ್ತಾ ತೊಗೊಂಬಂದಿದ್ದು, ತುಂಬ ಚೆನ್ನಾಗಿತ್ತು. ಇನ್ನೇ ನಾವು ಕೂಡ ರೆಡಿ ಆಗಿಬಿಟ್ಟು ಬಂದ್ವಿ. ನೋಡಿ ಈ ರೀತಿ ರೆಡಿ ಆಗಿದ್ದೀವಿ ಸಿಂಪಲ್ಲಾಗಿ. ನಂಗೆ ಅಷ್ಟೊಂದು ಸಿಂಪಲ್ಲೇ ಇಷ್ಟ, ನಂಗೆ ಅಷ್ಟೊಂದು ಗ್ರ್ಯಾಂಡಾಗಿ ಮೇಕಪ್ ಮಾಡ್ಕೊಳೋದಾಗಲಿ ಅದೆಲ್ಲ ನಾನು ಅಷ್ಟೊಂದು ಲೈಕ್ ಮಾಡಲ್ಲ. ಹಾಗಾಗಿ ಸಿಂಪಲ್ಲಾಗಿ ಈ ರೀತಿ ಸ್ಯಾರಿ ವೇರ್ ಮಾಡಿಕೊಂಡು ಹೊರಟ್ವಿ. ಬಸ್ ಬರೋದು ಇನ್ನೂ ಲೇಟ್ ಅಂದರು, ಹಾಗಾಗಿ ಬಸ್ ಸ್ಟ್ಯಾಂಡಲ್ಲಿ ಒಂದು 10 ನಿಮಿಷ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಬಸ್ ಬರೋದು ಲೇಟ್ ಅಂತ ಹೇಳಿದ್ರಲ್ವ, ಹಾಗಾಗಿ ಸ್ವಲ್ಪ ಬೇಗನೆ ಬಂದಿದ್ವಿ. ಮತ್ತೆ ಬಸ್ ಮಿಸ್ ಆದರೆ ಇನ್ನೊಂದು ಬಸ್ ಇಲ್ಲ. ಹಾಗಾಗಿ ಪಾಪು ಕೂಡ ಒಂದಲ್ಲಿ ಕೂಡ ಕೂಡ್ತಾ ಇರಲಿಲ್ಲ. ಅಂದರೆ ಅವ್ರ ತಾತ ಎಲ್ಲ ನಿಂತ್ಕೊಂಡಿದ್ರಲ್ವ, ಅಲ್ಲೋಗೋದು ನಿಂತ್ಕೊಳ್ಳೋದು ಇದೇ ರೀತಿ ಮಾಡ್ತಿದ್ರು. ಕೊನೆಗೂ ನಮಗೂ ಬಸ್ ಅಂತೂ ಸಿಕ್ತು. ಇನ್ನೇನು ಹೊರಟ್ವಿ. ಊರು ಹತ್ರನೇ ಇದೆ, ತುಂಬ ಏನು ದೂರ ಏನಿಲ್ಲ. ಎಲ್ಲ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆಗದೇ ಇದ್ದರೆ ಇದಿಷ್ಟು ಕ್ಲಿಪ್ಪಿಂಗ್ಸ ಹಾಕ್ತೀನಿ. ಇನ್ನೇನು ಊರು ಕೂಡ ಬಂತು, ಫಂಕ್ಷನ್ ಕೂಡ ಅಷ್ಟೇ. ಸಾರಿ ಫಂಕ್ಷನ್ ಮುಗಿಸ್ಕೊಂಡು ನೋಡಿ ನಮ್ಮ ಪಾಪುಗೆ ಚಾಕ್ಲೇಟ್ ಎಲ್ಲ ರೂಢಿ ಮಾಡಿದರೆ ತುಂಬ ಹಠ ಮಾಡಿ ಚಾಕ್ಲೇಟ್ ತಿಂತಿದ್ರು. ಹಾಗಾಗಿ ಕಸ್ಕೊಂಡೆ ಅಂತ ಸಿಟ್ಟು ಬಂದು ಕೂತಿದ್ರು. ಹಾಗೆ ಒಂದೆರಡು ಫೋಟೋ ತೆಗಿಯೋಣ ಅಂದರೆ ಸಕ್ಕತ್ ಗಲಾಟೆ ಮಾಡ್ತಿದ್ರು. ಹಾಗೆ ಫಂಕ್ಷನ್ ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಒಂದೆರಡು ಫೋಟೋ ಕೂಡ ತೆಗೆಸ್ಕೊಂಡ್ವಿ, ಅದನ್ನು ಹಾಗೆ ಹಾಕ್ತಾಯಿದ್ದೀನಿ. ಹಾಗೆ ಫಂಕ್ಷನ್ನ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಅತ್ತೆ ಮನೆಗೆ ಹೋಗ್ತಾಯಿದ್ವಿ. ಯಾಕೆಂದರೆ ನಮ್ಮ ಮಾವನಿಗೆ ಆಪ್ರೇಷನ್ ಆಗಿತ್ತು, ಹಾಗಾಗಿ ನೋಡ್ಕೊಂಬರೋಣ ಅಂತಲೇ ಹೋಗಿದ್ವಿ. ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ. ರಿಪಬ್ಲಿಕ್ ಡೇ ದಿವಸ ಫಂಕ್ಷನ್ ಇತ್ತಲ್ವ, ಸ್ಕೂಲ್ಗಳಲ್ಲೆಲ್ಲ ಮಾಡ್ತಾಯಿದ್ರು. ಹಾಗೆ ಒಂದು ಚಿಕ್ಕದ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನನಗಂತೂ ಸ್ಕೂಲ್ ಟೈಮ್ ಮೆಮೊರೀಸ್ ಎಲ್ಲ ನೆನಪಾಯಿತು. ಇದನ್ನೆಲ್ಲ ನೋಡಿ ನಾವು ಇದೇ ರೀತಿ ಒಂದೇ ಥರದ ಬಟ್ಟೆ ಹಾಕ್ಕೊಂಡು ಈ ರೀತಿ ಎಲ್ಲ ಹೋಗ್ತಾಯಿದ್ವಿ. ಊರೊಳಗಡೆ ಎಲ್ಲ ಹೋಗಿಬಿಟ್ಟು ಸುತ್ತಾಡ್ಕೊಂಡ್ಬರ್ತಾಯಿದ್ವಿ. ಹಾಗೆ ಪುಟಾಣಿಗಳು ನೋಡಿದರೆ ಎಷ್ಟು ಖುಷಿ ಆಗ್ತಿತ್ತು. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಅಂತೇಳಿ.
ಪಾಪು ಅಂತೂ ಒಂದು ಸುಮ್ಮನೆ ಕೂರ್ತಿದ್ದಿಲ್ಲ, ಅಷ್ಟೊಂದು ಗಲಾಟೆ ಮಾಡ್ತಿದ್ರು, ನೋಡ್ತಿರ್ಬೋದು ನೀವು. ಹಾಗೆ ಇನ್ನೇನು ಬಸ್ ಕೂಡ ಬಂತು, ನಾವು ಕೂಡ ಊರಿಗೆ ಬಂದ್ವಿ. ಹಾಗೆ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀವಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.